ಹೆಲೋ ಎವ್ರಿಬಡಿ, ವೆಲ್ಕಮ್ ಬ್ಯಾಕ್ ಯು ಆಲ್ ಇನ್ ಟು ದ ಚೌಹಾಣ್ ಸರ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಸೊ ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ಸ್ಪೋಕನ್ ಇಂಗ್ಲೀಷ್ನ ಕ್ಲಾಸ್ ನಂಬರ್ 4 ಇದು. ಸೊ ಇವತ್ತಿನ ಕ್ಲಾಸಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಈ ಒಂದು 10 ವಾಕ್ಯಗಳನ್ನು ನಿಮಗೆ ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಮಾಡುವುದು ಹೇಗೆ ಅಂತೇಳಿ ಎಕ್ಸ್ಪ್ಲೇನ್ ಮಾಡಿಕೊಡ್ತೀನಿ. ಸೊ ಮೊದಲಿಗೆ ನೀವು ವಿಡಿಯೋವನ್ನು ಪಾಸ್ ಮಾಡಿಬಿಟ್ಟು ಮೊದಲಿಗೆ ನೀವು ಈ ಒಂದು ವಾಕ್ಯವನ್ನು ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಿ ತದನಂತರ ಈ ಒಂದು ವಿಡಿಯೋವನ್ನು ವಾಚ್ ಮಾಡಿ. ಸೊ ನೀವು ಎಲ್ಲಿ ಮಿಸ್ಟೇಕನ್ನು ಮಾಡ್ತಾ ಇದ್ದೀರ ಅಂತೇಳಿ ನಿಮಗೆ ಗೊತ್ತಾಗುತ್ತೆ, ರೈಟ್? ಸೊ ಹಾಗಾದರೆ ಲೆಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಮೊದಲನೇ ವಾಕ್ಯ ಹೀಗಿದೆ, ಚೇರಿಂದ ಮೇಲೇಳು. ನೋಡಿ ಸ್ನೇಹಿತರೆ, ಸೊ ಯಾರಿಗಾದ್ರೂ ನಾವು ಹೇಳ್ತೀವಲ್ಲ ಚೇರಿಂದ ಮೇಲೇಳು, ಸೊ ಇದನ್ನು ಇಂಗ್ಲೀಷಲ್ಲಿ ಹೇಗೆ ಕರೀತಾರೆ ಅಂದರೆ ಗೆಟ್ ಅಪ್ ಫ್ರಮ್ ದ ಚೇರ್ ಅಂತೇಳಿ ಕರೆಯುತ್ತೇವೆ. ನೋಡಿ ಸ್ನೇಹಿತರೆ, ಚೇರಿಂದ ಮೇಲೇಳು, ಗೆಟ್ ಅಪ್ ಫ್ರಮ್ ದ ಚೇರ್ ಅಂತೇಳಿ ಕರೆಯುತ್ತೇವೆ. ಸೊ ಅದೇ ರೀತಿ ಎರಡನೇ ವಾಕ್ಯ ನೋಡಿ ಸ್ನೇಹಿತರೆ, ಹಿಟ್ಟನ್ನು ಕಲಿಸು. ನೋಡಿ ಸ್ನೇಹಿತರೆ, ನಾವು ಹಿಟ್ಟನ್ನು ಕಲಿಸು ಅಂತೇಳಿ ಕರಿತೀವಲ್ಲ, ಸೊ ಅದನ್ನು ಇಂಗ್ಲೀಷಲ್ಲಿ ನೀಡ್ ದ ಫ್ಲೋರ್ ಅಂತೇಳಿ ಕರೆಯುತ್ತೇವೆ, ರೈಟ್? ಅದೇ ರೀತಿ ಮೂರನೇ ವಾಕ್ಯ ಹೀಗಿದೆ, ಕ್ಯಾಂಡಲ್ ಆರಿಸು. ನೋಡಿ ಸ್ನೇಹಿತರೆ, ಕ್ಯಾಂಡಲ್ ಆರಿಸು, ಇದನ್ನು ಇಂಗ್ಲೀಷಲ್ಲಿ ಪುಟ್ ಔಟ್ ದ ಕ್ಯಾಂಡಲ್ ಅಂತೇಳಿ ಕರೆಯುತ್ತೇವೆ. ಅದೇ ರೀತಿ 64ನೇ ವಾಕ್ಯ, ಹಾಸಿಗೆ ಹಾಕು ಅಥವಾ ಹಾಸಿಗೆ ಹಾಸು. ಸೊ ಇದನ್ನು ಇಂಗ್ಲೀಷಲ್ಲಿ ಮೇಕ್ ದ ಬೆಡ್ ಅಂತೇಳಿ ಕರೆಯುತ್ತೇವೆ. ಸೊ ಅದೇ ರೀತಿ 65ನೇ ವಾಕ್ಯ, ಬಸ್ ಹತ್ತು. ಅಥವಾ ಈ ಬಸ್ ವಿಷಯದಲ್ಲಿ ನೀವು ಯಾವುದೇ ಒಂದು ವೆಹಿಕಲನ್ನು ಕೂಡ ತೆಗೆದುಕೊಳ್ಳಬಹುದು, ಬಸ್ ಹತ್ತು, ರೈಟ್? ಸೊ ಇದನ್ನು ಇಂಗ್ಲೀಷಲ್ಲಿ ಗೆಟ್ ಆನ್ ದ ಬಸ್ ಅಂತೇಳಿ ಕರೆಯುತ್ತೇವೆ. ಅದೇ ರೀತಿ 6ನೇ ವಾಕ್ಯ, ಹತ್ತು ಬೇಗ. ನೋಡಿ ಸ್ನೇಹಿತರೆ, ಹತ್ತು ಬೇಗ ಅಂತೇಳಿ ಕರೆಯುತ್ತೇವೆ, ಸೊ ಅದನ್ನು ನಾವು ಇಂಗ್ಲೀಷಲ್ಲಿ ಗೆಟ್ ಆನ್ ಕ್ವಿಕ್ಲಿ, ಬೇಗ ಅಂದರೆ ಕ್ವಿಕ್ಲಿ ಅಂತೇಳಿ ಕರೆಯುತ್ತೇವೆ. ಅದೇ ರೀತಿ ಬಸ್ ಇಂದ ಇಳಿ, ಸೊ ಇದನ್ನು ಇಂಗ್ಲೀಷಲ್ಲಿ ಗೆಟ್ ಆಫ್ ದ ಬಸ್ ಅಂತೇಳಿ ಕರೆಯುತ್ತೇವೆ. ಅದೇ ರೀತಿ 68ನೇ ವಾಕ್ಯ, ನೋಡ್ತಾ ಇರು. ನೋಡಿ ಸ್ನೇಹಿತರೆ, ನೋಡ್ತಾ ಇರು, ಸೊ ಯಾವುದೇ ಒಂದು ವಸ್ತು ನೋಡ್ತಾ ಇರು, ಕೀಪ್ ವಾಚಿಂಗ್ ಅಂತೇಳಿ ನಾವು ಕರೆಯುತ್ತೇವೆ. ಅದೇ ರೀತಿ 69ನೇ ಸೆಂಟೆನ್ಸ್, ನಡೆಯುತ್ತಾ ಇರು ಅಥವಾ ಹೋಗ್ತಾ ಇರು, ಓಡ್ತಾ ಇರು. ಸೊ ಈ ರೀತಿಯ ಸೆಂಟೆನ್ಸನ್ನು ನಾವು ಕೀಪ್ ಗೋಯಿಂಗ್, ಕೀಪ್ ವಾಚಿಂಗ್, ಕೀಪ್ ರನ್ನಿಂಗ್, ಕೀಪ್ ರೀಡಿಂಗ್ ಅಂತೇಳಿ ಕರೆಯುತ್ತೇವೆ. ನಡೆಯುತ್ತಾ ಇರು, ಹೋಗ್ತಾ ಇರು, ಕೀಪ್ ಗೋಯಿಂಗ್ ಅಂತೇಳಿ ಕರೆಯುತ್ತೇವೆ. ಅದೇ ರೀತಿ 70ನೇ ಒಂದು ವಾಕ್ಯ ಆ್ಯಂಡ್ ಇವತ್ತಿನ ಕೊನೆಯ ವಾಕ್ಯ, ಕೀಪ್ ಲಿಸನಿಂಗ್ ಅಂತೇಳಿ ಕೊಟ್ಟಿದ್ದೀನಿ. ಸೊ ಇಲ್ಲಿ ಇಂಗ್ಲೀಷಲ್ಲಿ ಕೊಟ್ಟಿದ್ದೀನಿ, ನೋಡಿ ಸ್ನೇಹಿತರೆ, ಕೀಪ್ ಲಿಸನಿಂಗ್. ಸೊ ಇದನ್ನು ಕನ್ನಡದಲ್ಲಿ ಏನಂತೇಳಿ ಕರೀತಾರೆ, ನೀವು ಜಸ್ಟ್ ಕ್ವಿಕ್ಲಿ ಕಾಮೆಂಟ್ ಮಾಡಿ. ಸೊ ಕನ್ನಡದಲ್ಲಿ ಇದನ್ನು ಕೇಳುತ್ತಾ ಇರು ಅಂತೇಳಿ ಕರೆಯುತ್ತೇವೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಇನ್ನೊಂದು 10 ಸೆಂಟೆನ್ಸನ್ನು ನಾವು ಕಲ್ಕೊಂತ ಹೋಗೋಣ. ಇವತ್ತಿಗೆ 70 ಸೆಂಟೆನ್ಸ್ ಆಯಿತು. ನೋಡಿ ಸ್ನೇಹಿತರೆ, 70 ಸೆಂಟೆನ್ಸ್ ನಿಮ್ಮ ತಲೆಯಲ್ಲಿ ಇರಬೇಕು, ಸಿಂಪಲ್ ಆಗಿರುವಂತಹ ಸೆಂಟೆನ್ಸ್, ರೈಟ್? ಸೊ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.